ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ಇಂಗ್ಲೀಷ್ ಗ್ರಾಮರ್ನ ಮತ್ತೊಂದು ಪ್ರಮುಖವಾದ ಟಾಪಿಕ್ ಆದಂಥ ಕ್ವಶನ್ ಟ್ಯಾಗ್ನ ಬಗ್ಗೆ ನೋಡೋಣ. ಕ್ವಶನ್ ಟ್ಯಾಗ್ ಹೈಸ್ಕೂಲಿಂದ ಹಿಡಿದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇಂಗ್ಲೀಷ್ ಇದ್ದರೆ ಅಥವಾ ಇಂಗ್ಲೀಷ್ ಗ್ರಾಮರ್ನ ಸಿಲೆಬಸ್ ಇದ್ದರೆ ಅಲ್ಲಿ 1 ಮಾರ್ಕ್ಸಿಂದ ಕ್ವಶನ್ ಟ್ಯಾಗ್ ಕಂಪಲ್ಸರಿಯಾಗಿ 1 ಮಾರ್ಕ್ಸ್ ಬಂದೇ ಬರುತ್ತೆ. ಇದ್ರ ಬಗ್ಗೆ ಭಾಳಷ್ಟು ಈಸಿಯಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ಬನ್ನಿ. ಕ್ವಶನ್ ಟ್ಯಾಗನ್ನು ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನು ನೋಡಿದಾಗ, ವಿ ಯೂಸ್ ಕ್ವಶನ್ ಟ್ಯಾಗ್ ಟು ಕನ್ಫರ್ಮ್ ವೆದರ್ ಅವರ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಆರ್ ಫಾಲ್ಸ್. ಅಂದರೆ ನಮ್ಮ ಸ್ಟೇಟ್ಮೆಂಟು, ನಮ್ಮ ವಾಕ್ಯ, ನಾವು ಹೇಳಿದಂಥ ವಾಕ್ಯ ನಿಜ ಇದೆಯಾ ಅಥವಾ ಸುಳ್ಳಿದೆಯಾ ಅನ್ನೋದನ್ನು ಕನ್ಫರ್ಮ್ ಮಾಡೋ ಸಲುವಾಗಿ ನಾವು ಕ್ವಶನ್ ಟ್ಯಾಗನ್ನು ಯೂಸ್ ಮಾಡಬೇಕು ಅಂಥೇಳಿ ಇಲ್ಲಿ ಹೇಳ್ತಾರೆ. ಅದು ಹೇಗೆ ಅನ್ನೋದನ್ನು ಮುಂದೆ ನೋಡೋಣ. ರೂಲ್ಸ್ ಫಾರ್ ಮೇಕಿಂಗ್ ಕ್ವಶನ್ ಟ್ಯಾಗ್ಸ್. ದ ಕ್ವಶನ್ ಟ್ಯಾಗ್ ಆಲ್ವೇಸ್ ಬಿಗ್ ವಿತ್ ಹೆಲ್ಪಿಂಗ್ ವರ್ಬ್ ಆ್ಯಂಡ್ ಎಂಡ್ಸ್ ವಿತ್ ಕ್ವಶನ್ ಮಾರ್ಕ್. ಅಂದರೆ ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಪ್ರಮುಖವಾಗಿ 4 ರೂಲ್ಸ್ಗಳನ್ನು ನಾವು ನೋಡ್ತೇವೆ. ಫಸ್ಟ್ ರೂಲ್ಸ್ ಏನಿದೆ ಅಂದರೆ, ದ ಕ್ವಶನ್ ಟ್ಯಾಗ್ ಆಲ್ವೇಸ್ ಬಿಗಿನ್ಸ್ ವಿತ್ ಹೆಲ್ಪಿಂಗ್ ವರ್ಬ್. ಯಾವಾಗಲೂ ಕ್ವಶನ್ ಟ್ಯಾಗ್ ಏನು ಹೆಲ್ಪಿಂಗ್ ವರ್ಬ್ದಿಂದ, ಹೆಲ್ಪಿಂಗ್ ವರ್ಬ್ ಅಂದರೆ ಈಸ್, ಆಮ್, ಆರ್, ವರ್, ವಾಸ್, ಹ್ಯಾಡ್, ಹ್ಯಾವ್, ಹ್ಯಾಸ್, ಇವೆಲ್ಲ ಹೆಲ್ಪಿಂಗ್ ವರ್ಬ್ ಬರ್ತವೆ. ಇವುಗಳಿಂದ ಯಾವಾಗಲೂ ಸ್ಟಾರ್ಟ್ ಆಗುತ್ತೆ ಕ್ವಶನ್ ಟ್ಯಾಗು. ಮತ್ತು ಯಾವುದರಿಂದ ಎಂಡ್ ಆಗುತ್ತೆ ಅಂತ ಹೇಳ್ತಿದ್ದಾನೆ, ಕ್ವಶನ್ ಮಾರ್ಕ್ದಿಂದ ಕ್ವಶನ್ ಟ್ಯಾಗು ಯಾವಾಗಲೂ ಎಂಡ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾನೆ. ಕ್ವಶನ್ ಮಾರ್ಕಿಂದ ಯಾವಾಗಲೂ ಕ್ವಶನ್ ಟ್ಯಾಗು ಎಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಇಫ್ ದಿಸ್ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್ ಯೂಸ್ ನೆಗೆಟಿವ್ ಕ್ವಶನ್ ಟ್ಯಾಗ್. ಅಂದರೆ ಎರಡನೇ ರೂಲ್ ಏನು, ಕ್ವಶನ್ ಸ್ಟೇಟ್ಮೆಂಟು, ಸೆಂಟೆನ್ಸು ಪಾಸಿಟಿವ್ ಇದ್ದರೆ ನಾವು ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಯೂಸ್ ಮಾಡಬೇಕು. ಇಫ್ ದಿಸ್ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್ ಯೂಸ್ ಪಾಸಿಟಿವ್ ಕ್ವಶನ್ ಟ್ಯಾಗ್. ಅಥವಾ ಇನ್ನೂ ಸೆಂಟೆನ್ಸು ನೆಗೆಟಿವ್ ಇದ್ದರೆ ನಾವು ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ಯೂಸ್ ಮಾಡಬೇಕು. ಸಬ್ಜೆಕ್ಟ್ ಆಫ್ ದಿ ಕ್ವಶನ್ ಟ್ಯಾಗ್ ಈಸ್ ಆಲ್ವೇಸ್ ಪ್ರೊನೌನ್. 4ನೇ ರೂಲ್ ಏನಿದೆ, ಯಾವಾಗಲೂ ಸಬ್ಜೆಕ್ಟ್ ಆಫ್ ದಿ ಕ್ವಶನ್ ಟ್ಯಾಗ್ ಅಂದರೆ ಕ್ವಶನ್ ಟ್ಯಾಗ್ನ ಸಬ್ಜೆಕ್ಟ್ ಏನಿರುತ್ತೆ, ಪ್ರನೌನ್ ಇರುತ್ತೆ. ಪ್ರನೌನ್ ಅಂದರೆ ಏನು? ಪ್ರನೌನ್ ಅಂದರೆ ಗೊತ್ತಿರ್ಬೇಕು ನಮಗೆ, ನೌನ್ ಬದಲಾಗಿ, ನಾಮಪದದ ಬದಲಾಗಿ ಬಳಸುವಂತಹ ಶಬ್ದಗಳು ಯಾವ ಬರ್ತಾವ ಕನ್ನಡದಲ್ಲಿ? ಅವನು, ಅವಳು, ಅವರು, ಅದು ಬರುತ್ತಲ್ಲ. ಹಾಗೆ ಇಂಗ್ಲೀಷ್ನಲ್ಲಿ ಯಾವ ಬರ್ತಾವ? ಹಿ, ಶಿ, ಇಟ್, ದೇ ಮತ್ತು ಹೀಸ್, ಹಿಮ್, ಇವೆಲ್ಲ ಏನು ಪ್ರನೌನ್ಸ್ಗಳು ಇಂಗ್ಲೀಷ್ನಲ್ಲಿ ಕೂಡ ಬರ್ತಾವ. ಅವುಗಳನ್ನು ನಾವು ಸಬ್ಜೆಕ್ಟಾಗಿ, ಕ್ವಶನ್ ಟ್ಯಾಗ್ನ ಸಬ್ಜೆಕ್ಟಾಗಿ ಯಾವಾಗಲೂ ಯೂಸ್ ಮಾಡಬೇಕು ಅಂತೇಳಿ ಇದು ನೆಕ್ಸ್ಟ್ ರೂಲ್ಸು. ಇಷ್ಟು ಗೊತ್ತಿರಬೇಕು. ಫಸ್ಟಿಗೆ ಕ್ವಶನ್ ಟ್ಯಾಗ್ ಮಾಡುವಾಗ ನಮಗೇನು ಗೊತ್ತಿರಬೇಕು? ಭಾಳ ಸಿಂಪಲ್ ಇದೆ. ಕ್ವಶನ್ ಟ್ಯಾಗು ಯಾವಾಗಲೂ ಹೆಲ್ಪಿಂಗ್ ವರ್ಬಿಂದ ಸ್ಟಾರ್ಟ್ ಆಗುತ್ತೆ, ಕ್ವಶನ್ ಮಾರ್ಕ್ದಿಂದ ಎಂಡ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್ ಏನು ಗೊತ್ತಿರಬೇಕು? ಕ್ವಶನ್ ಟ್ಯಾಗು ಏನಪ್ಪ ಅಂದ್ರೆ, ಸ್ಟೇಟ್ಮೆಂಟು ಪಾಸಿಟಿವ್ ಇದ್ದರೆ ನಾವು ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಯೂಸ್ ಮಾಡಬೇಕು. ಸ್ಟೇಟ್ಮೆಂಟು ನೆಗೆಟಿವ್ ಇದ್ದರೆ ನಾವು ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ಯೂಸ್ ಮಾಡಬೇಕು. ಮತ್ತು ಕ್ವಶನ್ ಟ್ಯಾಗ್ನ ಸಬ್ಜೆಕ್ಟ್ ಯಾವಾಗಲೂ ಏನಿರುತ್ತೆ? ಪ್ರೊನೌನ್ ಇರುತ್ತೆ ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ಟ್ಯಾಗ್ ಇಫ್ ದೇರ್ ಈಸ್ ನೋ ಹೆಲ್ಪಿಂಗ್ ವರ್ಬ್, ಅಲ್ಲಿ ಹೆಲ್ಪಿಂಗ್ ವರ್ಬ್ ಇದ್ದಿದ್ದಿಲ್ಲ, ಆವಾಗ ಏನು ಯೂಸ್ ಮಾಡಬೇಕು ಅನ್ನೋದನ್ನು ನೋಡೋಣ. ಯೂಸ್ ಡೂ, ಡಸ್, ಡಿಡ್ ಹೆಲ್ಪಿಂಗ್ ವರ್ಬ್. ಅಂದರೆ ಹೆಲ್ಪಿಂಗ್ ವರ್ಬ್ ಇರಲ್ಲ ಸ್ಟೇಟ್ಮೆಂಟ್ ಒಳಗೆ, ಆವಾಗ ಏನು ಯೂಸ್ ಮಾಡಬೇಕು ನಾವು? ಮೇನ್ ವರ್ಬ್ ಒನ್ ಇದ್ದಾಗ ನಾವು ಡೂ ಅನ್ನೋದನ್ನು ಯೂಸ್ ಮಾಡಬೇಕು. ಮೇನ್ ವರ್ಬ್ ಒನ್ ಅಂದರೆ ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಏನು ಡೂ ಅನ್ನೋದನ್ನು ಯೂಸ್ ಮಾಡಬೇಕು. ಮೇನ್ ವರ್ಬ್ 1 ಪ್ಲಸ್ ಎಸ್ ಇದ್ದಾಗ ಡಸ್ ಅನ್ನೋದನ್ನು ಯೂಸ್ ಮಾಡಬೇಕು. ಮೇನ್ ವರ್ಬ್ 2 ಇದ್ದಾಗ ಡಿಡ್ ಅನ್ನೋದನ್ನು ಯೂಸ್ ಮಾಡಬೇಕು. ಮೇನ್ ವರ್ಬ್ 2 ಅಂದರೆ ಫಾಸ್ಟ್ ಟೆನ್ಸ್ ಇದ್ದಾಗ ಡಿಡ್ ಅನ್ನೋದನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ರೂಲ್ ಗೊತ್ತಿರ್ಬೇಕು ತಮಗೆ. ಇಫ್ ದಿಸ್ ಸಬ್ಜೆಕ್ಟ್ ಕಂಟೇನ್ಸ್ ಚೇಂಜ್ ಇಟ್ ಇಂಟು ಪ್ರೊನೌನ್ ಅಕಾರ್ಡಿಂಗ್ ಟು ದಿ ಜೆಂಡರ್. ಮಸ್ಕ್ಯುಲೈನ್ ಜೆಂಡರ್ ಇದ್ದಾಗ, ಅಂದರೆ ಪುರುಷವಾಚಕ ಇದ್ದಾಗ ನಾವು ಏನು ಹಿ ಅನ್ನೋದನ್ನು, ಫೆಮಿನೈನ್ ಜೆಂಡರ್ ಇದ್ದಾಗ ಶಿ ಅನ್ನೋದನ್ನು, ನ್ಯೂಟರ್ ಜೆಂಡರ್ ಇದ್ದಾಗ ಇಟ್ ಅನ್ನೋದನ್ನು, ಮತ್ತು ಪ್ಲೂರಲ್ ನೌನ್ ಇದ್ದಾಗ ದೇ ಅನ್ನೋದನ್ನು ನಾವು ಯಾವಾಗಲೂ ಯೂಸ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಇಷ್ಟು ನಮಗೆ ಗೊತ್ತಿರಬೇಕು. ಇವಾಗ ಒಂದೊಂದಾಗಿ ಕ್ವಶನ್ ಟ್ಯಾಗ್ ಹ್ಯಾಂಗೆ ಮಾಡೋದನ್ನು ಎಕ್ಸಾಂಪಲ್ ಮೂಲಕ ನೋಡೋಣ. ಫಸ್ಟ್ ಸೆಟ್ ಇದೆ ಇಲ್ಲಿ. ಫಸ್ಟ್ ಸೆಟ್ಟಲ್ಲಿ ಇವು ಏನಿದೆ ಅಂದ್ರೆ ಸೆಂಟೆನ್ಸು
ಪಾಸಿಟಿವ್ ಇದೆ ಮತ್ತು ನೆಗೆಟಿವ್ ಕ್ವಶನ್ ಟ್ಯಾಗು ಹೆಂಗಾಗುತ್ತೆ ಅನ್ನೋದನ್ನು ನೋಡೋಣ. ಫಸ್ಟ್ ಸೆಟ್ ಒಳಗೆ ನೋಡ್ರಿ, ಫಸ್ಟ್ ಏನಿದೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಹಾರ್ಸ್ ಈಸ್ ರನ್ನಿಂಗ್. ಹಾರ್ಸ್ ಈಸ್ ರನ್ನಿಂಗ್. ನಾವು ಕ್ವಶನ್ ಟ್ಯಾಗ್ ಮಾಡುವಾಗ ಫಸ್ಟ್ ಏನು ನೋಡಬೇಕು, ಅಲ್ಲಿ ಹೆಲ್ಪಿಂಗ್ ವರ್ಬು ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ನೋಡಬೇಕು. ಮತ್ತು ಈ ಸೆಂಟೆನ್ಸು ಯಾವ ಏನು ಧನಾತ್ಮಕವಾಗಿದೆಯಾ ಋಣಾತ್ಮಕವಾಗಿದೆಯಾ, ಅಂದರೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅನ್ನೋದನ್ನು ನೋಡಬೇಕು. ಹಾರ್ಸ್ ಈಸ್ ರನ್ನಿಂಗ್ ಈ ಸೆಂಟೆನ್ಸು ಓದಿದಾಗ ನಮಗೆ ಏನು ಅನ್ನಿಸ್ತದ್ದು, ಪಾಸಿಟಿವ್ ಸೆಂಟೆನ್ಸ್ ಅಂತೇಳಿ ಗೊತ್ತಾಗುತ್ತಾ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದಿದೆ, ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಇದೆ. ಇದು ಹಾರ್ಸ್ ಅನ್ನೋದು ಪ್ರೊನೌನ್ ಆಗಿ ಯೂಸ್ ಮಾಡಿದಾಗ ಇಟ್ಟಾಗುತ್ತಾ, ಇಟ್ಟಾಗುತ್ತಲ್ಲ, ಐ ಟಿ ಇಟ್ಟಾಗುತ್ತಾ ನೋಡ್ರಿ. ಹಾರ್ಸ್ ಈಸ್ ರನ್ನಿಂಗ್. ಈಗ ನಮಗೆ ಗೊತ್ತಾಯಿತು ಕ್ವಶನ್ ಟ್ಯಾಗ್ ಏನು ಸೆಂಟೆನ್ಸು ಪಾಸಿಟಿವ್ ಇದೆ, ಹೆಲ್ಪಿಂಗ್ ವರ್ಬ್ ಈಸ್ ಇದೆ, ಹಾರ್ಸ್ ಅನ್ನೋದು ಪ್ರೊನೌನ್ ಆಗಿ ಯೂಸ್ ಮಾಡಿದಾಗ ಇಟ್ಟಾಗುತ್ತೆ ಅನ್ನೋದು ಗೊತ್ತಿರ್ಬೇಕು ನಮಗೆ. ಈಗ ಇದನ್ನು ನೆಗೆಟಿವ್ ಮಾಡೋದು ಹಂಗೆ, ಫಸ್ಟಿಗೆ ಏನು ಮಾಡ್ಬೇಕು ನಾವು, ಈಸ್ ಅನ್ನೋದನ್ನು ಬರ್ಕೊಂಡ್ಬಿಡ್ಬೇಕು. ಈಸ್ ನಾಟ್ ಇರೋದನ್ನು ಇದಕ್ಕೆ ಕಾಂಟ್ರಾಕ್ಷನ್ ಮಾಡಬೇಕು. ಕಾಂಟ್ರಾಕ್ಷನ್ ಮಾಡಿ ಇಸಂಟ್. ಹೆಲ್ಪಿಂಗ್ ವರ್ಬ್ ಏನಪ್ಪ ಅಂದ್ರೆ ಪ್ರೊನೌನು ಯಾವುದದ ಇಲ್ಲಿ, ಹಾರ್ಸ್ ಬದಲಿಗೆ ನಾವು ಇಟ್ ಅನ್ನೋ ಪ್ರೊನೌನನ್ನು ಯೂಸ್ ಮಾಡಬೇಕು. ಇಸಂಟ್ ಇಟ್. ಲಾಸ್ಟಿಗೆ ಏನಿರಬೇಕು, ಕ್ವಶನ್ ಟ್ಯಾಗ್ ಇರಬೇಕು ಅನ್ನೋದು ಏನು ಆಲ್ವೇಸ್ ಕ್ವಶನ್ ಟ್ಯಾಗ್ ಬಂದೇ ಬರುತ್ತೆ, ಕ್ವಶನ್ ಮಾರ್ಕ್ ಬಂದೇ ಬರುತ್ತೆ. ಇಸಂಟ್ ಇಟ್ಟು ಕ್ವಶನ್ ಟ್ಯಾಗ್ ಆಗುತ್ತೆ. ಸುಪ್ರಿಯಾ ವಾಸ್ ಟೆಲ್ಲಿಂಗ್ ಲೈ. ಇಲ್ಲಿ ಯಾವುದಿದೆ, ಇದು ಸೆಂಟೆನ್ಸು ಪಾಸಿಟಿವ್ ಸೆಂಟೆನ್ಸ್ ಇದೆ. ಪಾಸಿಟಿವ್ ಸೆಂಟೆನ್ಸ್ ಇದೆ ಮತ್ತು ಹೆಲ್ಪಿಂಗ್ ವರ್ಬ್ ಯಾವುದಿದೆ, ವಾಸ್ ಇದೆ. ಸುಪ್ರಿಯಾ ಅನ್ನೋದು ಪ್ರೊನೌನ್ ಯೂಸ್ ಮಾಡಿದಾಗ ಸುಪ್ರಿಯಾ ಏನು ಹುಡುಗಿ ಇದ್ದಾಳೆ, ಅದ್ರ ಸಲುವಾಗಿ ಪ್ರೊನೌನ್ ಏನಾಗುತ್ತೆ, ಅವಳು. ಅವಳು ಅಂದ್ರೆ ಶಿ ಪ್ರೊನೌನ್ ಬರುತ್ತೆ ನೋಡ್ರಿ. ಈಗ ಫಸ್ಟಿಗೆ ಏನು ತೊಗೋಬೇಕು ನಾವು, ಹೆಲ್ಪಿಂಗ್ ವರ್ಬ್ ತೊಗೋಬೇಕು. ತೊಗೊಂಡಿದ್ದೆವು, ವಾಸ್ ತೊಗೊಂಡಿದ್ದೆವು. ನಾಟ್ ಅನ್ನೋದನ್ನು ತೊಗೋಬೇಕು, ಯಾಕಂದ್ರೆ ನೆಗೆಟಿವ್ ಮಾಡಬೇಕಲ್ಲ, ನಾಟ್ ತೊಗೋಬೇಕು. ವಾಸಂಟ್ ಆಯಿತು. ನೆಕ್ಸ್ಟು ಸುಪ್ರಿಯಾಗೆ ಏನು ತೊಗೋಬೇಕು ನಾವು, ಶಿ ಅನ್ನೋದನ್ನು ತೊಗೋಬೇಕು. ಕ್ವಶನ್ ಮಾರ್ಕನ್ನು ಲಾಸ್ಟಿಗೆ ಇಡಬೇಕು. ಆನ್ಸರ್ ಏನಾಗುತ್ತಾ, ವಾಸಂಟ್ ಶಿ. ನೆಕ್ಸ್ಟು ದ ಟ್ರೈನ್ ಹ್ಯಾಸ್ ಲೆಫ್ಟ್. ಟ್ರೈನ್ ಹ್ಯಾಸ್ ಲೆಫ್ಟ್ ಇದು ಕೂಡ ಏನು ಪಾಸಿಟಿವ್ ಕ್ವಶನ್ ಇದೆ, ಏನಪ್ಪ ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್ ಇದೆ. ಇಲ್ಲಿ ನೋಡ್ರಿ, ಹೆಲ್ಪಿಂಗ್ ವರ್ಬ್ ಯಾವುದಿದೆ, ಹ್ಯಾಸ್ ಇದೆ. ದ ಟ್ರೈನ್ ಅನ್ನೋದು ಏನಪ್ಪ ಅಂದ್ರೆ ನ್ಯೂಟ್ರಲ್ ಜೆಂಡರ್ ಆಗಿರೋದ್ರಿಂದ ಇಟ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಹ್ಯಾಸಂಟ್ ಇಟ್. ನೆಕ್ಸ್ಟು ಶಿ ವಿಲ್ ವೇಸ್ಟ್ ದ ಟೈಮ್. ವಿಲ್ ಇರೋದನ್ನು ನಾವು ನೆಗೆಟಿವ್ ಮಾಡಿದಾಗ ಏನಾಗುತ್ತಾ, ವೋಂಟ್ ಆಗುತ್ತಾ. ಇಲ್ಲಿ ಹೆಲ್ಪಿಂಗ್ ವರ್ಬ್ ವಿಲ್ ಇದೆ, ಅದು ನೆಗೆಟಿವ್ ಮಾಡಿದಾಗ ವೋಂಟ್ ಆಗುತ್ತಾ. ನೆಕ್ಸ್ಟು ಏನು ಆಲ್ರೆಡಿ ಕೊಟ್ಟಿದ್ದಾರಲ್ಲಿ ಪ್ರೊನೌನು ಶಿ, ಕ್ವಶನ್ ಟ್ಯಾಗ್ ಏನಾಗುತ್ತಾ, ವೋಂಟ್ ಶಿ ಆಗುತ್ತಾ. ದಿವ್ಯಾ ಆ್ಯಂಡ್ ಭವ್ಯ ಆರ್ ಕ್ಲಾಸ್ಮೇಟ್ಸ್. ಇಲ್ಲಿ ನೋಡ್ರಿ, ದಿವ್ಯಾ ಆ್ಯಂಡ್ ಭವ್ಯ ಹೆಲ್ಪಿಂಗ್ ವರ್ಬ್ ಯಾವುದಿದೆ, ಆರ್ ಇದೆ. ಇಬ್ಬರು ಜನ ಇರೋ ಸಲುವಾಗಿ ಒಬ್ಬರೇ ಇದ್ರೆ ಶಿ ಬರ್ತಿತ್ತು, ಇಬ್ಬರು ಜನ ಇರುವ ಸಲುವಾಗಿ ನಾವು ದೇ ಅನ್ನೋದನ್ನು ತಗೋಬೇಕು. ಆನ್ಸರು ಅರಂಟ್ ದೇ ಆಗುತ್ತಾ. ಇದು ಫಸ್ಟು ಕ್ವಶನ್ ಸೆಂಟೆನ್ಸು ಪಾಸಿಟಿವ್ ಇದ್ದಾಗ ನಾವು ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಫಸ್ಟಿಗೆ ಏನು ಗೊತ್ತಿರಬೇಕು, ಪಾಸಿಟಿವ್ ಅದ ಏನಿಲ್ಲ ಚೆಕ್ ಮಾಡ್ಕೋಬೇಕು ಸೆಂಟೆನ್ಸ್ಗೆ. ಆಮೇಲೆ ನಾವು ಏನು ಮಾಡಬೇಕು, ಅಲ್ಲಿ ಯಾವುದಾದ್ರೂ ಹೆಲ್ಪಿಂಗ್ ವರ್ಬ್ ಇದೆಯಾ ಅನ್ನೋದನ್ನು ನೋಡಬೇಕು. ಹೆಲ್ಪಿಂಗ್ ವರ್ಬ್ ಇದ್ರೆ ಫಸ್ಟಿಗೆ ಹೆಲ್ಪಿಂಗ್ ವರ್ಬ್ ತೊಗೋಬೇಕು ಪ್ಲಸ್ ನಾಟನ್ನು ನಾಟ್ ಬರಿಬಾರ್ದು, ಕಾಂಟ್ರಾಕ್ಷನ್ ಮಾಡಿ ಇಸಂಟು ವಾಸಂಟು ಹಿಂಗೆ ಬರಿಬೇಕು. ಆಮೇಲೆ ಏನು ಮಾಡಬೇಕು, ಪ್ರೊನೌನ್ ಯಾವುದಿದೆ, ಪ್ರೊನೌನ್ ಯಾವುದು ಬರುತ್ತಾ ಅದು ಬರಿಬೇಕು. ಲಾಸ್ಟಿಗೆ ಕ್ವಶನ್ ಮಾರ್ಕ ಬರಿಬೇಕು. ಇಷ್ಟಾದ್ರೆ ನಾವು ಕ್ವಶನ್ ಟ್ಯಾಗನ್ನು ಮಾಡ್ದಂಗೆ. ಇನ್ನು ಸೆಟ್ 2 ನೋಡೋಣ. ಸೆಟ್ 2 ನೋಡ್ರಿ, ಇಲ್ಲಿ ನಾವೇನು ಕೊಟ್ಟಿದ್ದೆವು, ಕೆಲವೊಂದು ನೆಗೆಟಿವ್ ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದೆವು. ಪಾಸಿಟಿವ್ ಕ್ವಶನ್ ಟ್ಯಾಗ್ ಹ್ಯಾಂಗೆ ಮಾಡೋದನ್ನು ಈ ಸೆಟ್ 2 ಒಳಗೆ ಕೊಟ್ಟಿದ್ದೆವು ನೋಡ್ರಿ. ಐ ಡು ನಾಟ್ ಸ್ಪೀಕ್. ನಾಟ್ ಅನ್ನೋದು ಏನು ತೋರಿಸ್ಕೊಡ್ಲತ್ತದ ನಮಗೆ, ನಾಟ್ ಅನ್ನೋದು ಏನು ತೋರಿಸ್ಕೊಡ್ಲತ್ತದ, ನೆಗೆಟಿವ್ ವರ್ಡನ್ನು ತೋರಿಸ್ಕೊಡ್ಲತ್ತದ. ನಾಟ್ ಅನ್ನೋದು ನೆಗೆಟಿವ್ ಅಲ್ಲ, ಆದ್ದರಿಂದ ಇದು ನೆಗೆಟಿವ್ ಸೆಂಟೆನ್ಸ್ ಅದ ಅಂತೇಳಿ ಗೊತ್ತಿರಬೇಕು ನಮಗೆ. ಐ ಡು ನಾಟ್ ಸ್ಪೀಕ್ ಇಂಗ್ಲೀಷ್. ಈಗ ನಾವು ಏನು ತೊಗೋಬೇಕು, ಫಸ್ಟಿಗೆ ಹೆಲ್ಪಿಂಗ್ ವರ್ಬ್ ತೊಗೋಬೇಕು. ತೊಗೊಂಡಿದ್ದೆವು, ಏನದ, ಡೂ ಹೆಲ್ಪಿಂಗ್ ವರ್ಬ್ ಅದ. ನೆಕ್ಸ್ಟ್ ಪ್ರೊನೌನ್ ಯಾವುದದ, ಐ ಅದ, ತೊಗೊಂಡ್ಬಿಡ್ಬೇಕು. ಸಿಂಪಲಾಗಿ ಕ್ವಶನ್ ಮಾರ್ಕನ್ನು ಇಟ್ಬಿಡ್ಬೇಕು, ಡೂ ಐ. ನೆಕ್ಸ್ಟ್ ಶಿ ಡಸ್ ನಾಟ್ ಕ್ಯಾಚ್ ಬಾಲ್. ಇಲ್ಲೇನದ, ಡಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಇದೆ, ಶಿ ಅನ್ನೋದು ಪ್ರೊನೌನ್ ಇದೆ, ಆದ್ದರಿಂದ ಡಸ್
ಶಿ ಕ್ವಶನ್ ಮಾರ್ಕ್. ಕಾವ್ಯ ಡಿಡ್ ನಾಟ್ ವಿಯರ್ ಮಾಸ್ಕ್. ಇಲ್ಲಿ ನಾಟ್ ಅನ್ನೋದೇನು ನೆಗೆಟಿವ್ ಇದೆ, ನೆಗೆಟಿವ್ ತೋರಿಸ್ಕೊಡ್ಲತ್ತದ. ಡಿಡ್ ಅನ್ನೋದನ್ನು ಹೆಲ್ಪಿಂಗ್ ವರ್ಬ್ ಇದೆ, ಡಿಡ್ ತೊಗೊಂಡಿದ್ದೆವು. ಕಾವ್ಯ ಅನ್ನೋದು ಏನದ ಹುಡುಗಿ ಇರೋದ್ರಿಂದ ಶಿ ಅನ್ನೋದನ್ನು ತಗೋಬೇಕು, ಡಿಡ್ ಶಿ. ಐ ಶಾಲ್ ನಾಟ್ ಗಿವ್ ಪ್ರಾಮಿಸ್. ನಾಟ್ ಅನ್ನೋದು ಇದು ನೆಗೆಟಿವ್ ವರ್ಡ್ ಇದೆ, ಅದರಿಂದ ನೆಗೆಟಿವ್ ಸೆಂಟೆನ್ಸ್ ಇದೆ. ಶಾಲ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಇದೆ, ಐ ಅನ್ನೋದು ಪ್ರನೌನ್ ಇದೆ. ಆನ್ಸರ್ ಏನಾಗುತ್ತಾ ಶಾಲ್ ಐ ಆಗುತ್ತಾ. ಇದು ಸೆಟ್ 2 ಒಳಗೇನು ಸೆಂಟೆನ್ಸ್ಗಳು ನೆಗೆಟಿವ್ ಇವೆ ಮತ್ತು ನಾವು ಹೇಗೆ ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೆವು. ಇನ್ನು ಸೆಟ್ 3 ನೋಡೋಣ. ಸೆಟ್ 3 ಒಳಗೆ ಐ ಲರ್ನ್ ಇಂಗ್ಲೀಷ್ ಕೊಟ್ಟಿದ್ದಾರೆ, ವಿ ಕೇಮ್ ಹಿಯರ್ ಕೊಟ್ಟಿದ್ದಾರೆ, ಶಿ ಡ್ಯಾನ್ಸಸ್ ವೆಲ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ನಾವು ಫಸ್ಟಿಗೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ನೋಡಬೇಕು. ಇಲ್ಲಿ ನಮಗೆ ಗೊತ್ತಾಗ್ಲತ್ತದ ಯಾವುದೇ ನಾಟ್ ಇಲ್ಲ, ನೋ ಇಲ್ಲ. ಆದ್ದರಿಂದ ಇವು ಸೆಂಟೆನ್ಸ್ ಏನವ ಪಾಸಿಟಿವ್ ಒಳಗವ ಅನ್ನೋದು ಗೊತ್ತಿರಬೇಕು. ಈಗ ನಮಗೆ ಹೆಲ್ಪಿಂಗ್ ವರ್ಬ್ ಹುಡುಕಾಡ್ಬೇಕಾಗ್ಯದ. ಹೆಲ್ಪಿಂಗ್ ವರ್ಬ್ ಏನು? ಹೆಲ್ಪಿಂಗ್ ವರ್ಬ್ ಇಲ್ಲಿ ಐ ಲರ್ನ್ ಇಂಗ್ಲೀಷ್ ನಮಗೆ ಯಾವುದೇ ಹೆಲ್ಪಿಂಗ್ ವರ್ಬು ಕಾಣಿಸಲಾಗ್ಯದ. ಆದ್ದರಿಂದ ನಾವು ಏನು ನೋಡ್ಕೋಬೇಕು, ಇಲ್ಲಿ ನೋಡ್ರಿ, ನಾವು ಏನು ಒಂದು ರೂಲ್ಸ್ ಹೇಳಿದೆವು ಹೆಲ್ಪಿಂಗ್ ವರ್ಬ್ ಇರದೇ ಇದ್ದಾಗ ಏನು ಮಾಡಬೇಕು ಅನ್ನೋದು. ಇಲ್ಲಿ ನೋಡಿದ್ರಾ, ಮೇನ್ ವರ್ಬ್ 1 ಇದ್ದಾಗ ಡೂ, ಮೇನ್ ವರ್ಬು 1+s ಇದ್ದಾಗ ಡಸ್, ಮೇನ್ ವರ್ಬು 2 ಇದ್ದಾಗ ಡಿಡ್ ಅನ್ನೋದು ಯೂಸ್ ಮಾಡಬೇಕು ಅಂತೇಳಿ ನೋಡಿದ್ದೆವು. ಈಗ ಹೆಲ್ಪಿಂಗ್ ವರ್ಬ್ ಇಲ್ಲ, ಆದ್ದರಿಂದ ಇವುಗಳನ್ನು ನಾವು ಇವುಗಳ ಸಹಾಯವನ್ನು ತಗೊಳ್ಳೋಣ. ಈಗ ನೋಡ್ರಿ, ಐ ಲರ್ನ್ ಇಂಗ್ಲೀಷ್, ಇಲ್ಲಿ ನಮಗೆ ಗೊತ್ತಿರಬೇಕು ಸೆಂಟೆನ್ಸು ಯಾವ ಟೆನ್ಸ್ ಒಳಗದ. ಐ ಲರ್ನ್ ಇಂಗ್ಲೀಷು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗದ, ಆದ್ದರಿಂದ ನಾವು ಡೂ ಅನ್ನು ತಗೋಬೇಕು ಅಂತೇಳಿ ಗೊತ್ತಿರಬೇಕು. ಡೂದು ನೆಗೆಟಿವ್ ಫಾರ್ಮ್ ಏನಾಗುತ್ತಾ ಡೋಂಟ್ ಆಗುತ್ತಾ, ಅದರಿಂದ ಡೋಂಟ್. ನೆಕ್ಸ್ಟ್ ಪ್ರೊನೌನ್ ಯಾವುದದ ಐ ಅದ, ಅದರಿಂದ ಡೋಂಟ್ ಐ ಆನ್ಸರ್ ಆಗುತ್ತಾ. ವಿ ಕೇಮ್ ಹಿಯರ್ ಇದು ಫಾಸ್ಟ್ ಟೆನ್ಸ್ ಅದ, V2 ಅದ. V2 ಫಾರ್ಮ್ ಇದ್ದಾಗ ನಾವು ಏನು ತೊಗೋಬೇಕು, V2 ಫಾರ್ಮ್ ಇದ್ದಾಗ ಫಾಸ್ಟ್ ಟೆನ್ಸ್ ಇರುವಂಥ ಡಿಡ್ ಅನ್ನು ತೊಗೋಬೇಕು. ಡಿಡ್ದು ನೆಗೆಟಿವ್ ಫಾರ್ಮ್ ಏನಾಗುತ್ತಾ ಡಿಡಂಟ್ ಆಗುತ್ತಾ. ವಿ ಇದ್ದಾಗ ಇಲ್ಲಿ ವಿ ಪ್ರೊನೌನ್ ಅದ, ಆ ವಿ ಪ್ರೊನೌನನ್ನು ಇಲ್ಲಿ ತೊಗೊಂಡ್ಬಿಡ್ಬೇಕು, ಡಿಡಂಟ್ ವಿ ಆನ್ಸರ್ ಆಗುತ್ತಾ. ಶಿ ಡ್ಯಾನ್ಸಸ್ ವೆಲ್ಲ, ಇಲ್ಲಿ ಯಾಕೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗದ. ಏನು ಬಂದದಲ್ಲಿ ವಿ ಪ್ಲಸ್ ಎಸ್ ಬಂದದ, V1 ಪ್ಲಸ್ ಎಸ್ ಬಂದದ. ಇಲ್ಲಿ ನೋಡ್ರಿ, V1 ಡ್ಯಾನ್ಸ್ ಪ್ಲಸ್ ಇಲ್ಲಿ ಕೊನೆಗೆ ಎಸ್ ಬಂದದಲ್ಲ. V1 ಪ್ಲಸ್ ಎಸ್ ಇದ್ದಾಗ ನಾವು ಏನು ತೊಗೋಬೇಕು, ಡಸ್ ತೊಗೋಬೇಕಲ್ಲ. ಡಸ್ ತೊಗೋಬೇಕಂದ್ರೆ ಇಲ್ಲಿ ಡಸ್ ತೊಗೊಂಡಿದ್ದೆವು, ಡಸ್ ನೆಗೆಟಿವ್ ಫಾರ್ಮ್ ಡಸಂಟ್ ಆಗುತ್ತಾ. ಇಲ್ಲಿ ಪ್ರೊನೌನ್ ಯಾವುದದ ಶಿ ಅದ, ಅದರಿಂದ ಶಿ ತೊಗೊಂಡಿದ್ದೆವು. ಗೊತ್ತಾಯ್ತಾ. ಐ ಲರ್ನ್ ಇಂಗ್ಲೀಷ ಡೋಂಟ್ ಐ ಆಗುತ್ತಾ. ವಿ ಕೇಮ್ ಹಿಯರ ಡಿಡಂಟ್ ವಿ ಆಗುತ್ತೆ. ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ 2 ಬರ್ತಾವ, ಡೂ ಮತ್ತು ಡಸ್. ಡೂ ಯಾವಾಗ ಬರ್ತಾ, ಹಿ ಶಿ ಇಟ್ ಇವುಗಳನ್ನು ಬಿಟ್ಟು ಉಳಿದು ಬರ್ತಾವಲ್ಲ, ಐ ವಿ ದೇ ಇವು ಇದ್ದಾಗ ಡೂ ಬರ್ತಾ. ಹಿ ಶಿ ಇಟ್ ಬಂದಾಗ ಆವಾಗ ಡಸ್ ಬರುತ್ತಾ. ಇಲ್ಲಾಂದ್ರೆ ನಾವು ಇಲ್ಲಿ ನೋಡಬೇಕು, ವರ್ಬ್ ಒಳಗೆ V1 ಪ್ಲಸ್ ಎಸ್ ಇದ್ದಾಗ ಡಸ್ ಬರುತ್ತಾ. ಬರೀ V1 ಇದ್ದಾಗ ಎಸ್ ಇರದೇ ಇದ್ದಾಗ ನಾವು ಡೂ ಅನ್ನು ಯೂಸ್ ಮಾಡ್ತೀವಿ. ಇಷ್ಟು ನಮಗೆ ಗೊತ್ತಿರಬೇಕು. ಡೂದು ನೆಗೆಟಿವ್ ಫಾರ್ಮ್ ಡೋಂಟ್ ಆಗುತ್ತಾ, ಡಿಡ್ದು ನೆಗೆಟಿವ್ ಫಾರ್ಮ್ ಡಿಡಂಟ್ ಆಗುತ್ತಾ, ಡಸ್ದು ನೆಗೆಟಿವ್ ಫಾರ್ಮು ಡಸಂಟ್ ಆಗುತ್ತಾ. ಇಷ್ಟು ನಮಗೆ ಗೊತ್ತಿರಬೇಕು ಸೆಟ್ 3 ಒಳಗೆ. ಇನ್ನು ಸೆಟ್ 4 ಅನ್ನು ನೋಡೋದಾದ್ರೆ ಇಲ್ಲಿ ಕೆಲವೊಂದು ಎಕ್ಸೆಪ್ಷನ್ಸ್ ಕೊಟ್ಟಂಡ, ಅಂದರೆ ಅವುಗಳನ್ನು ಆ ರೂಲ್ಗಳನ್ನು ಹೊರತುಪಡಿಸಿ ಕೂಡ ನಾವು ಕ್ವಶನ್ ಟ್ಯಾಗ್ಗಳು ಬರ್ತಾವ. ಅವು ಹ್ಯಾಂಗೆ ಅನ್ನೋದನ್ನು ನೋಡೋಣ. ಇಲ್ಲೇನು ಕೊಟ್ಟಾದ್ರೆ ಫಸ್ಟಿಗೆ ಆ್ಯಮ್ ಅ ಸೋಲ್ಜರ್ ಅಲ್ಲಿದು ಐ ಆಮ್ ಅ ಸೋಲ್ಜರ್ ಆಗಬೇಕು. ಐ ಆಮ್ ಅ ಸೋಲ್ಜರ್. ಐ ಆಮ್ ಬಂದಾಗ ಏನು ಅರಂಟ್ ಆಗುತ್ತೆ. ಐ ಆಮ್ ಬಂದಾಗ ಅರಂಟು ಕೊನೆಗೆ ಐ ನೆಗೆಟಿವ್ ಏನಪ್ಪ ಅಂದ್ರೆ ಕ್ವಶನ್ ಮಾರ್ಕ್. ಐ ಆಮ್ ಅ ಸೋಲ್ಜರ್ ಅರಂಟ್ ಐ ಆಮ್ ಫೈಟಿಂಗ್. ಐ ಆಮ್ ಬಂದಿದೆ, ಅದರಿಂದ ಅರಂಟ್ ತೊಗೋಬೇಕು, ಐ ಅನ್ನೋದನ್ನು ತೊಗೋಬೇಕು, ಕ್ವಶನ್ ಮಾರ್ಕ್. ಐ ಆಮ್ ಅ ಟೀಚರ್.
ಇದು ಏನಾಗುತ್ತಾ ಅರಂಟ್ ಐ ಆಗುತ್ತಾ. ಐ ಆಮ್ ನಾಟ್ ಅ ಸೋಲ್ಜರ್. ನೆಗೆಟಿವ್ ಫಾರ್ಮ್ ಬಂದಾಗ ಆಮ್ ಐ ಆಮ್ ನಾಟ್ ಫೈಟಿಂಗ್ ಆಮ್ ಐ ಅಂದರೆ ಐ ಆಮ್ ನಾಟ್ ಟೀಚರ್ ಆಮ್ ಐ. ನೆಗೆಟಿವ್ ಫಾರ್ಮ್ ಬಂದಾಗ ಸೇಮ್ ಆಮ್ ಐ ಬರುತ್ತಾ, ಆದರೆ ಪಾಸಿಟಿವ್ ಇದ್ದಾಗ ಐ ಆಮ್ ಇದ್ದಾಗ ಅರಂಟ್ ಐ ಆಗುತ್ತಾ, ಐ ಆಮ್ ನಾಟ್ ಇದ್ದಾಗ ಐ ಆಮ್ ಐ ಆಗುತ್ತಾ. ಇಷ್ಟು ಗೊತ್ತಿರಬೇಕು, ಇದು ಕಂಪಲ್ಸರಿಯಾಗಿ ತಮಗೆ ಗೊತ್ತಿರಬೇಕು. ನೆಕ್ಸ್ಟು ಸೆಟ್ 5. ಸೆಟ್ 5 ನೋಡಿದಾಗ ದ ಕ್ವಶನ್ ಟ್ಯಾಗ್ ಫಾರ್ ಎನಿ ಸೆಂಟೆನ್ಸಸ್ ಸ್ಟಾರ್ಟಿಂಗ್ ವಿತ್ ಲೆಟ್ಸ್ ಈಸ್ ಶಲ್ ವಿ. ಅಂದರೆ ಯಾವುದೇ ಕ್ವಶನ್ ಟ್ಯಾಗ್ದು ಫಸ್ಟ್ ಸೆಂಟೆನ್ಸು ಲೆಟ್ಸ್ದಿಂದ, ಲೆಟ್ಸ್ ಅಂದರೆ LET ಕಾಂಟ್ರಾಕ್ಷನ್ ಎಸ್ ಅದರಿಂದ ಸ್ಟಾರ್ಟ್ ಆಗ್ದನಾಗ ನಾವು ಏನು ಯೂಸ್ ಮಾಡಬೇಕು, ಶಾಲ್ ವಿ ಅನ್ನೋದು ಕಂಪಲ್ಸರಿಯಾಗಿ ಕ್ವಶನ್ ಟ್ಯಾಗಲ್ಲಿ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ನೋಡ್ರಿ, ಲೆಟ್ಸ್ ಡ್ಯಾನ್ಸ್ ಶಾಲ್ ವಿ, ಲೆಟ್ಸ್ ಗೋ ಶಾಲ್ ವಿ, ಲೆಟ್ಸ್ ಕುಕ್ ಶಾಲ್ ವಿ, ಲೆಟ್ಸ್ ಪ್ಲೇ ಶಾಲ್ ವಿ. ಅಂದರೆ ಲೆಟ್ಸ್ ಪ್ಲಸ್ ವರ್ಬ್ ಬಂದಾಗ, ಯಾವುದೇ ವರ್ಬ್ ಬಂದಾಗ, ಲೆಟ್ಸ್ ಪ್ಲಸ್ ಯಾವುದೇ ವರ್ಬ್ ಬಂದಾಗ ನಾವು ಕಂಪಲ್ಸರಿಯಾಗಿ ಶಾಲ್ ವಿ ಅನ್ನೋದನ್ನು ಯೂಸ್ ಮಾಡಬೇಕು. ಇದು ನಮಗೆ ಗೊತ್ತಿರಬೇಕು. ಮುಂದೆ ನೋಡೋದಾದ್ರೆ ಸೆಟ್ 6. ಸೆಟ್ 6ಅಲ್ಲಿ ನೋಡೋದಾದ್ರೆ ದ ಕ್ವಶನ್ ಟ್ಯಾಗ್ ಫಾರ್ ಎನಿ ಸೆಂಟೆನ್ಸಸ್ ಸ್ಟಾರ್ಟಿಂಗ್ ವಿತ್ ಲೆಟ್ ಈಸ್ ವಿಲ್ ಯು. ಅಂದರೆ ಅಲ್ಲಿ ಲೆಟ್ಸ್ ಬಂದಾಗ, ಲೆಟ್ಸ್ ಪ್ಲಸ್ ವರ್ಬ್ ಬಂದಾಗ ಶಾಲ್ ವಿ ಬಂದಿತ್ತು. ಇಲ್ಲಿ ಲೆಟ್ಸ್ ಪ್ಲಸ್ ಲೆಟ್ಸ್, ಇಲ್ಲಿ ಲೆಟ್ಸ್ ಬರಲ್ಲ, ಲೆಟ್ ಪ್ಲಸ್ ಏನು ವರ್ಬ್ ಬರುತ್ತಾ, ಆವಾಗ ಏನು ಮಾಡಬೇಕು ನಾವು ವಿಲ್ ಅನ್ನೋದನ್ನು ಯೂಸ್ ಮಾಡಬೇಕು. ಲೆಟ್ ಬರೇ ಲೆಟ್ ಬತ್ತಂದ್ರೆ ವಿಲ್ ಯು, ಲೆಟ್ಸ್ ಬತ್ತಂದ್ರೆ ಶಾಲ್ ವಿ. ಇದು ಗೊತ್ತಿರ್ಬೇಕು ನಮಗೆ. ಇನ್ನೂ ಏನಪ್ಪ ಅಂದ್ರೆ ಹಲವಾರು ಇನ್ನೂ 3-4 ಎಕ್ಸೆಪ್ಷನ್ಗಳು ಬರ್ತಾವೆ ಕ್ವಶನ್ ಟ್ಯಾಗ್ ಒಳಗೆ. ಅವುಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ನಮ್ಮ ಪ್ರಯತ್ನ ತಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೇನಾದರೂ ಅನಿಸಿಕೆಗಳಿದ್ರೆ ಅಥವಾ ಏನಾದರೂ ತಿಳಿದಿಲ್ಲಂದ್ರೆ ಅಥವಾ ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕ್ವಶನ್ಗಳನ್ನು ಕೂಡ ಕೇಳ್ಬೋದು. ಮತ್ತು ಇನ್ನೂ ಹೆಚ್ಚಿನ ಥರದ ವಿಡಿಯೋಗಳಿಗಾಗಿ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಬಾಯ್.